ಸೂರ್ಯರಶ್ಮಿ ಸೀದಾ ನಮ್ಮ ರಂಗನಾಥ ಸ್ವಾಮಿಯ ಮುಖದ ಮೇಲೆನೆ ಬೀಳುತ್ತೆ. ಋಷಿಗಳ ಮಾರ್ಗದರ್ಶನದಂತೆ ಇಲ್ಲಿ ನಮ್ಮ ರಂಗನಾಥ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಈ ವಿಶೇಷವಾದ ದೇವಸ್ಥಾನ ಬಂದು ತ್ರೇತಾಯುಗದ ಕಾಲದಿಂದನೂ ಇದಕ್ಕೆ ಇತಿಹಾಸ ಇದೆ. ಇದನ್ನ ನಾವಿರೋದು ಚಿಕ್ಕಬಳ್ಳಾಪುರನ ಪ್ರಸಿದ್ಧ ಜಾಗವಾದಂತಹ ರಂಗಸ್ಥಳದಲ್ಲಿ. ಇಲ್ಲಿ ವಿಶೇಷ ಏನಂತಂದ್ರೆ ಇದು ಒಂದು ಪುರಾತನ ದೇವಸ್ಥಾನ ಹಾಗೂ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಕಿಂಡಿ ಏನಿದೆ, ಈ ಕಿಂಡಿಗೆ ಇಲ್ಲಿ ಕಾಣ್ತಿರುವಂತಹ ಈ ಕಿಂಡಿಯಿಂದ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದ ದಿನದಂದೇನಿದೆ ಇಲ್ಲಿ ಬೀಳುವಂತಹ ಸೂರ್ಯರಶ್ಮಿ ಸೀದಾ ನಮ್ಮ ರಂಗನಾಥ ಸ್ವಾಮಿಯ ಮುಖದ ಮೇಲೆನೆ ಬೀಳುತ್ತೆ. ಇದು ಸುಮಾರು ಒಂದು ಸಾವಿರಾರು ವರ್ಷಗಳ ಪುರಾತನ ದೇವಸ್ಥಾನ, ರಂಗಸ್ಥಳ ಎಂದೇ ಖ್ಯಾತಿಯಾಗಿದೆ. ಚಿಕ್ಕಬಳ್ಳಾಪುರದಿಂದ ಕೇವಲ ಒಂದು 4 ಕಿಲೋಮೀಟರ್ ದೂರದಲ್ಲಿರುವಂತಹ ದೇವಸ್ಥಾನ. ನಿಮ್ಗೆಲ್ಲ ಗೊತ್ತಿರ್ಬೋದು, ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಅಂತ ಏನಿದೆ, ಅದೇ ಟೈಮ್ನಲ್ಲಿ ಒಂದು ಪ್ರತಿಷ್ಠಾಪನೆ ಪಟ್ಟಿರುವಂತಹ ದೇವಸ್ಥಾನ ಇದು ನಮ್ಮ ರಂಗನಾಥ ಸ್ವಾಮಿ ದೇವಸ್ಥಾನ. ಈ ಜಾಗ ಮೋಕ್ಷ ರಂಗನಾಥ ದೇವಸ್ಥಾನ ಅಂತ ಕೂಡ ತುಂಬಾ ಪ್ರಸಿದ್ಧಿಯಾಗಿದೆ. ಪುರಾಣದಲ್ಲಿ ಇರುವಂತಹ ಪ್ರಕಾರ ಆ 3 ರಂಗನಾಥ ದೇವಸ್ಥಾನಗಳು ವಿಸಿಟ್ ಮಾಡಿದ ನಂತರ ಇಲ್ಲಿ ಬಂದು ದರ್ಶನ ಪಡೆದ್ರೆ ಮೋಕ್ಷ ಸಿಗುತ್ತೆ ಅನ್ನೋದು ಕಟ್ಟಿಟ್ಟ ಬುತ್ತಿ. ಇಷ್ಟೇ ಅಲ್ಲ, ಈ ವಿಶೇಷವಾದ ದೇವಸ್ಥಾನ ಬಂದು ತ್ರೇತಾಯುಗದ ಕಾಲದಿಂದನೂ ಇದಕ್ಕೆ ಇತಿಹಾಸ ಇದೆ. ರಾಮಚಂದ್ರನು ರಾವಣನನ್ನು ಸಂಹರಿಸಿದ ನಂತರ ಅವರ ಪಟ್ಟಾಭಿಷೇಕ ನಡೆಯುತ್ತೆ. ವಿಭೀಷಣನನ್ನು ಕೂಡ ಅವ್ರನ್ನ ಬರ್ಮಾಡ್ಕೊಂಡಿರ್ತಾರೆ. ವಿಭೀಷಣನಿಗೆ ರಂಗನಾಥ ಸ್ವಾಮಿಯ ಒಂದು ವಿಗ್ರಹವನ್ನು ಒಂದು ಬೆತ್ತದ ಬುಟ್ಟಿಯಲ್ಲಿ ಇಟ್ಟು ನೀನು ಇದನ್ನು ಆರಾಧಿಸು, ನಿನ್ನ ಶಕ್ತಿ ಸಮೃದ್ಧಿ ಆಗುತ್ತೆ ಅಂತ ಹೇಳಿ ಕೊಟ್ಟಂತಹ ಒಂದು ಕಾಣಿಕೆ ಈ ರಂಗನಾಥ ಸ್ವಾಮಿ. ವಾಪಸ್ ಬರ್ಬೇಕಾದ್ರೆ ಸಪ್ತ ಋಷಿಗಳ ಮಾರ್ಗದರ್ಶನದಂತೆ ಇಲ್ಲಿ ರಂಗನಾಥ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಅದಕ್ಕೆ ಪುಷ್ಟಿ ಕೊಡುವಂಥದ್ದು ಏನಂತಂದ್ರೆ ಆ ಗರ್ಭಗುಡಿ ಕೂಡ ಈಗಲೂ ಆ ಬೆತ್ತದ ಬುಟ್ಟಿಯ ಆಕಾರದಲ್ಲಿ ಇರುವುದು ಒಂದು ವಿಶೇಷ.